ಗಾಣದಿಂದ ತಯಾರಿಸಿರುವಂಥ ಎಣ್ಣೆ ಇದು. ದೇಸಿ ಹಸುವಿನ ಬಳಸಿ ಮತ್ತು ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೆದ ಶೇಂಗಾನ ತಗೊಂಡು ಗಾಣದ ಎಣ್ಣೆನ ತಯಾರಿಸಿದ್ದೀವಿ ಇಲ್ಲಿ. ದೇಸಿ ಹಸುವಿನ ತುಪ್ಪ ನೀವು ನೋಡ್ತಾ ಇರ್ಬೋದು. ನಮ್ಮ ಗೋಶಾಲೆಯಲ್ಲಿ ಎಷ್ಟು ಹಸುಗಳಿದೆ ಅಂತ. ಈ ಹಸುವಿನ ಹಾಲು ಮತ್ತು ಅದರಿಂದ ಮೊಸರಿಂದ ಮಾಡಿರುವಂಥ ತುಪ್ಪ ಇದು. ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇರಲ್ಲ ಸರ್. ಈಗ ಹೊರಗಡೆ ನೋಡ್ಬೋದು ನೀವು ಕೆನೆಯಿಂದ ತೆಗೆದು ತುಪ್ಪ ಮಾಡ್ತಾರೆ, ಅದರಲ್ಲಿ ಯಾವುದೇ ನ್ಯೂಟ್ರಿಷನ್ ಇರೋದಿಲ್ಲ. ಇದನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡಿದ್ದ ಎಫೆಕ್ಟ್ ಇರುತ್ತೆ. ಮತ್ತು ಇದು ನಿಮಗೆ ಅರ್ಧ ಗಂಟೆ ಉರಿಯೋದ್ರಿಂದ ಮನೆಯಲ್ಲಿ ಶಾಂತ ವಾತಾವರಣ ಮತ್ತು ವಾತಾವರಣದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ಬೋದು. ಸೋಪ್ ಇದೆ ನೋಡಿ, ಪಂಚಗವ್ಯ ಸೋಪ್ ಅಂತೀವಿ. ಮತ್ತು ಟೂತ್ ಪೌಡರ್, ಗೋಮಯ ಭಸ್ಮ, ಪಚಕರ್ಪೂರ, ಲವಂಗದಿಂದ ಮಾಡಿರೋವಂಥದ್ದು. ಇದೆಲ್ಲ ನಿಮಗೆ ನಮ್ಮ ಹತ್ರ ಇನ್ನಿತರ ಸಿಗೋವಂಥ ಪ್ರಾಡಕ್ಟು. ಹ್ಯಾಂಡ್ ವಾಶ್ ಆಗಿರ್ಬೋದು, ಶ್ಯಾಂಪು, ಗೋಮೂತ್ರ ಮತ್ತು ಸೀಗೆಕಾಯಿಂದ ಮಾಡಿರೋಂಥ ಡ್ಯಾಂಡ್ರಫ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಇದು ತುಂಬ ಜನ ಹೇಳಿದ್ದಾರೆ ನಮ್ಮಲ್ಲಿ. ಮತ್ತು ಇದು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಇದರಲ್ಲಿ ಒಂದು 4 ಥರ ಬರುತ್ತೆ. ಇದು 1 ವರ್ಷದ ಹಳೆ ದೇಸಿ ಹಸುವಿನ ತುಪ್ಪ ಇದು. ಇದನ್ನು ಮೂಗಲ್ಲಿ ಹಾಕೋದ್ರಿಂದ ಅರ್ಧ ತಲೆನೋವು, ಮೈಗ್ರೈನ್, ಸೈನಸ್, ಡಸ್ಟ್ ಅಲರ್ಜಿ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ನೇಸಲ್ ಡ್ರಾಪ್ಸ್ ಥರದ್ದು ಯಾವುದೇ ರೀತಿ ಮೆಡಿಸನ್ ಇರಲಿಲ್ಲ. ತುಪ್ಪನೇ ಅದನ್ನು ಮೆಡಿಸನ್ ಆಗಿ ಬಳಸ್ತಾಯಿದ್ರು. ಸೊ ಇದನ್ನು ಹಳೇದಾದಷ್ಟು ನಿಮಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಬರುತ್ತೆ ಇದರಲ್ಲಿ. ಮತ್ತು ಶೂಲಹರ, ವಾತಾಹಾರ ಅಂತ ತುಪ್ಪ ಮತ್ತು ನೀಲಗಿರಿ ಬಳಸಿ ಇದನ್ನು ಬಾಂಬ್ ಥರ ಮಾಡಿರ್ತೀವಿ. ಒಂದು ಜಾಯಿಂಟ್ ಪೇನ್ಗೆ, ಒಂದು ತಲೆನೋವಿಗೆ ಇದು ಹೆಲ್ಪ್ ಮಾಡುತ್ತೆ. ರೋಲನ್ ಅಂತ ಈ ತುಪ್ಪ ಮತ್ತು ನೀಲಗಿರಿ ತೈಲದಿಂದ ಮಾಡಿರೋಂಥದ್ದು. ಮತ್ತು ದೇಸಿ ಹಸುವಿನ ಬೆರಣಿ, ಹೋಮಗಳಿಗೆ ಈ ಥರ ನಮ್ಮಲ್ಲಿ ಕೆಲವು ಪ್ರಾಡಕ್ಟ್ ಮಾಡಿ ಗೋಶಾಲೆನ ಸ್ವಾವಲಂಬನೆ ಆಗೋಕ್ಕೆ ನಮ್ಮ ಪ್ರಯತ್ನದಲ್ಲಿ. ಹೆಲ್ದಿ ಮೆಡಿಸನ್ ಈ ಥರ ತೊಗೊಳೋದ್ರಿಂದ ನಿಮ್ಗೆ ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಬಾಡಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಗ ನೋಡಿ, ಯಾವುದರಲ್ಲೂ ಕೆಮಿಕಲ್ ಇರಲ್ಲ. ಈಗ ಕೋಲ್ಗೇಟ್ ಪೇಸ್ಟ್ ದಿನ ಬಳಸೋದ್ರಿಂದ ಅದರಲ್ಲಿ ಸ್ವೀಟ್ನರ್ ಹಾಕಿರೋದ್ರಿಂದ ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಡಯಾಬಿಟಿಸ್ ಬರೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಆ ಥರದ್ದು ಬಳಸಿರೋದಿಲ್ಲ. ಪಚಕರ್ಪೂರ, ಲವಂಗ ಇರೋದ್ರಿಂದ ಹಲ್ಲು ನೋವು ಬರೋದಿಲ್ಲ. ಮತ್ತು ಬಾಯ್ ಫ್ರೆಶ್ನೆಸ್ ಆಗಿರುತ್ತೆ. ಮತ್ತು 24 hours ನಿಮಗೆ ವೈಟ್ನಿಂಗ್ ಆಗಿರುತ್ತೆ ಹಲ್ಲುಗಳು. ಸೊ ಈ ಥರದ್ದೆಲ್ಲ ನಿಮಗೆ ಬೆನಿಫಿಟ್ ಇರುತ್ತೆ ಇದರಲ್ಲಿ. ಹಿಂದಿನ ಕಾಲದಲ್ಲಿ ಮನೆಗೆ ಒಂದೊಂದು ಹಸು ಸಾಕಿ ಅದರಿಂದ ಬರ್ತಿದ್ದ ಸಗಣಿ, ಗೋಮೂತ್ರ, ಹಾಲು ಈ ಥರದ್ದನ್ನೆಲ್ಲ ಬಳಸಿ ಆರೋಗ್ಯವಂತರಾಗಿರ್ತಾಯಿದ್ರು. ಬಟ್ ಈಗ ಎಲ್ಲ ಮನೆಗಳು ಮಾಡರ್ನ್ ಅಂದರೆ ಸಿಟಿಗಳಾಗಿ ಹಸುಗಳು ಸಾಕೋಕ್ಕಾಗಲ್ಲ. ಮತ್ತು ಹಸುಗಳು ಏನು ಅದರದ್ದು ಬೇಸಿಕ್ ಉಪಯೋಗನೇ ಗೊತ್ತಿರಲ್ಲ. ಹೀಗಾಗಿ ಅದನ್ನು ತಿಳಿಸೋ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ನಮ್ಮದೇ ಒಂದು ಟೀಮ್ ಇದೆ. ಅಂದರೆ ಲೈಕ್ ಇಲ್ಲಿ ನೋಡಿರ್ಬೋದು ನೀವು, ಶೆಡ್ ಇದೆ. ಶೆಡ್ಡಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಅಥವಾ ನಮ್ಮ ಕೈಲಾಗಿಲ್ಲ ಅಂದರೆ ನಮ್ಮ ಇನ್ನಿತರ ಅಸೋಸಿಯೇಟ್ ಗೋಶಾಲೆಗಳಲ್ಲಿ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆ ಟೈಪ್ ಆಗಿ ನಾವು ಪ್ರಾಡಕ್ಟ್ನ ತಯಾರಿಸ್ತೀವಿ. ನಮ್ಮ ಗೋಶಾಲೆ ಇರೋದು ರಾಮಹಳ್ಳಿ ಹತ್ರ, ಗೋಪಾಲ್ ನಗರ್ ಅಂತ. ಆರ್ಡರ್ ಮಾಡಲಿಕ್ಕೆ ಈಗ ಕೆಳಕಂಡ ನಮ್ಮ ಫೋನ್ ನಂಬರು ಮತ್ತು ವೆಬ್ಸೈಟ್ನಲ್ಲಾದರೂ ಹೋಗಿ ನಮಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಈಗ ನೋಡಿ, ಗಾಣದ ಎಣ್ಣೆ ನೋಡೋದಾದರೆ 450 1 ಲೀಟರ್ಗೆ ಆಗುತ್ತೆ. ತುಪ್ಪ 950 ಅರ್ಧ ಲೀಟರ್ಗೆ ಆಗುತ್ತೆ. ಇವೆರಡು ಆದಮೇಲೆ ಮಿಕ್ಕಿದೆಲ್ಲ ಮೆಜಾರಿಟಿ 60 ರೂಪಾಯಿ ಪ್ರಾಡಕ್ಟ್. ಸೋಪ್ ಆಗಿರ್ಬೋದು, ಟೂತ್ ಪೌಡರ್ ಆಗಿರ್ಬೋದು, ಮಾಯ್ಶ್ಚರೈಸಿಂಗ್ ಕ್ರೀಮ್, ಇದೆಲ್ಲ 60 ರೂಪಾಯಿ. ಇದೂ ಅಷ್ಟೇ. ತಲೆನೋವು ಬಾಮ್ ಇದೆಲ್ಲ ಯಾಕಂದರೆ ಜನರಿಗೆ ಬೆಲೆ ಎಟ್ಕೋಗಿದ್ರೆ ಅದನ್ನು ಪ್ರಯತ್ನಿಸ್ತಾರೆ ತೊಗೊಂಡು. ನಾವು ಅದನ್ನೇ 150-200 ರೂಪಾಯಿ ಇಟ್ಟರೆ ಅದನ್ನು ಜನರು ಟ್ರೈ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಮಗೆ ಹೊರಗಡೆ ಜನರಲ್ಲಿ ಮಾರ್ಕೆಟಲ್ಲಿ ಒಂದು ಜಾಗ ಸಿಕ್ಕೋದಿಲ್ಲ ಅದನ್ನು ಮಾರಲಿಕ್ಕೆ ಅಥವಾ ಜನರು ತೊಗೊಳ್ಲಿಕ್ಕೆ. ನೀವು ಆರ್ಡರ್ ಮಾಡಿದ ನೆಕ್ಸ್ಟ್ ಡೇನೇ ಡೆಲಿವರಿ ಆಗುತ್ತೆ. ಬೆಂಗಳೂರು ಒಳಗಡೆ ಆದರೆ, ಬೆಂಗಳೂರಿಂದ ಆಚೆ ಆದರೆ 1-2 ದಿನ ಟೈಮ್ ತೊಗೊಳತ್ತೆ. ಗೋಶಾಲೆಯಲ್ಲೂ ಬಂದು ತೊಗೋಬೋದು. ನಮ್ಮದು ಸ್ಟೋರ್ ಶ್ರೀನಗರದಲ್ಲಿದೆ, ಬನಶಂಕರಿಲಿ. ಅಲ್ಲಿ ಬಂದಾದರೂ ತೊಗೋಬೋದು.